ಹಾಯ್, ವೆಲ್ಕಮ್ ಟು ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಈ ದಿನ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ. ಸ್ವಲ್ಪ ಅನ್ನ ಉಳಿದಿದೆಯಾ? ಚಿಂತೆ ಮಾಡಬೇಡಿ. ಈಗ ಒಂದು ರುಚಿಕರವಾದ ಖಾರವಾದ ತಿಂಡಿ ಮಾಡೋಣ. ನಮ್ಮ ಕಡೆ ಈ ತಿಂಡಿಯನ್ನು ತಾಲಿಪೆಟ್ಟು ಅಂತ ಕರೀತಾರೆ. ತುಂಬ ಜನಪ್ರಿಯವಾದ ತಿಂಡಿ. ಹೆಚ್ಚಿಗೆ ಪದಾರ್ಥಗಳು ಬೇಕಿಲ್ಲ. ಮನೆಯಲ್ಲಿರುವುದನ್ನೇ ಉಪಯೋಗಿಸಿ ಬಾಯಿ ಚಪ್ಪರಿಸಿಕೊಂಡು ತಿನ್ನುವಂತಹ ತಿಂಡಿ ಇದು. ಸ್ವಲ್ಪ ಅನ್ನ, ಒಂದು ಬಟ್ಟಲು ಅಕ್ಕಿ ಹಿಟ್ಟು, 2 ಎಸಳು ಕರಿಬೇವು ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು 1 ಬಟ್ಟಲು, ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ 2, ಅಚ್ಚ ಖಾರದ ಪುಡಿ ಸ್ವಲ್ಪ, ಹಸಿಮೆಣಸಿನಕಾಯಿ ತೆಗೆದಿಡ್ತಾರೆ ಅಂತ ಖಾರದ ಪುಡಿ ಉಪಯೋಗಿಸಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಗೋಧಿ ಹಿಟ್ಟಿನ ಬದಲಾಗಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿದ್ದೀನಿ, ತುಂಬ ಮೃದುವಾಗಿರುತ್ತೆ. ಸ್ವಲ್ಪ ಜೀರಿಗೆ. ಈ ತಿಂಡಿ ತುಂಬ ಸಿಂಪಲ್ ಆಗಿರುತ್ತೆ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಅನ್ನ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅನ್ನ ಮಿಕ್ಕಿದ್ರೆ ದಿಢೀರಾಗಿ ಈ ತಿಂಡಿ ಮಾಡಿ. ಮಕ್ಕಳ ಊಟದ ಡಬ್ಬೆಗೆ ತುಂಬ ಸೂಕ್ತವಾಗಿರುತ್ತೆ. ದಿನಾಲೂ ಬಾಕ್ಸ್ಗೆ ಏನು ತಿಂಡಿ ಹಾಕಬೇಕು ಅಂತ ಯೋಚನೆ ಮಾಡಬೇಡಿ. ಹೀಗೆ ಮನೆಯಲ್ಲಿಯೇ ರುಚಿಕರವಾದ ಹೊಸ ರೆಸಿಪಿಗಳನ್ನು ತಯಾರಿಸಿ. ಒಂದು ಅಗಲವಾದ ತಟ್ಟೆಗೆ ಅಕ್ಕಿ ಹಿಟ್ಟು, ಕತ್ತರಿಸಿದ ಕರಿಬೇವು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ, ಸ್ವಲ್ಪ ಅಚ್ಚ ಖಾರದ ಪುಡಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಈ ತಾಲಿಪೆಟ್ಟು ಒಂದು ರುಚಿಕರವಾದ ದಕ್ಷಿಣ ಭಾರತೀಯ ತಿನಿಸು. ಬೇರೆ ಪ್ರದೇಶಗಳಲ್ಲಿ ಇದನ್ನು ಮಸಾಲೆ ರೊಟ್ಟಿ ಅಂತ ಕರೀತಾರೆ. ಸ್ವಲ್ಪ ಜೀರಿಗೆ. ಮೊದಲೇ ರುಬ್ಬಿಟ್ಟುಕೊಂಡ ಅನ್ನವನ್ನು ಮಿಶ್ರಣಕ್ಕೆ ಹಾಕಿ ಈರುಳ್ಳಿ, ಅಕ್ಕಿ ಹಿಟ್ಟು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಸೇರಿಸಿ ತಯಾರಿಸಿದ ಈ ತಾಲಿಪೆಟ್ಟು ಉಪಹಾರಕ್ಕೆ ಮತ್ತು ಸಂಜೆ ತಿಂಡಿಗೆ ಸೂಕ್ತವಾಗಿರುತ್ತೆ. ಈಗ ಈ ಮಿಶ್ರಣವನ್ನು ಮಿಕ್ಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈ ಹಿಟ್ಟನ್ನು ಕೈಯಿನಿಂದ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಈ ನಾದಿದ ಹಿಟ್ಟನ್ನು ತೆಗೆದುಕೊಂಡು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ಒಂದು ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಸವರಿ ಕಣಕವನ್ನಿಟ್ಟು ಲಟ್ಟಣಿಯಿಂದ ದುಂಡಗೆ ಲಟ್ಟಿಸಿ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸವರಿಕೊಳ್ಳಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಹೆಂಚನ್ನಿಟ್ಟು ಅದಕ್ಕೆ ಎಣ್ಣೆ ಸವರಿ ಲಟ್ಟಿಸಿದ ತಾಲಿಪೆಟ್ಟನ್ನು ಹಂಚಿನ ಮೇಲೆ ಹಾಕಿ ಮೇಲೆ 1 ಚಮಚ ಎಣ್ಣೆಯನ್ನು ಹಾಕಿ ಎರಡೂ ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಸಾಮಾನ್ಯವಾಗಿ ಗೋಧಿ ಹಿಟ್ಟು, ಹಸಿಮೆಣಸಿನಕಾಯಿ ಮತ್ತು ಮಸಾಲೆ ಪುಡಿಯನ್ನು ಹಾಕಿ ತಯಾರಿಸ್ತಾರೆ. ಆದರೆ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ. ನೋಡಿ, ಈಗ ತಾಲಿಪೆಟ್ಟು ಸವಿಯಲು ಸಿದ್ಧ ಆಗಿದೆ. ಇದನ್ನು ಚಟ್ನಿ ಅಥವಾ ಮೊಸರಿನ ಜೊತೆ ಸವಿಯಬಹುದು. ಆದರೆ ತುಪ್ಪ ಅಥವಾ ಬೆಣ್ಣೆಯೊಂದಿಗೆ ಸವಿದರೆ ಇನ್ನೂ ರುಚಿಯಾಗಿರುತ್ತೆ. ಬಿಸಿಯಾಗಿರುವಾಗಲೇ ಇದನ್ನು ತಿಂದರೆ ಬೆಂದ ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪಿನ ರುಚಿ ತುಂಬ ಅದ್ಭುತವಾಗಿದೆ. ಖಂಡಿತ ಮನೆಯಲ್ಲಿ ಒಮ್ಮೆ ತಯಾರಿಸಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.